ಅದು ಹಳೆ ಕಾಲ ಬಾವಿ ಇದ್ದಂಗೆ ಐತಲ್ಲ ಇದು ಹಳೇದು ಯಾರು ಇದು ರಂಗ ಇಲ್ಲಿ ಬಾಲ ಹಳೇದು ಬಾವಿ ಐತೆ ಏನಾಯ್ತು ಅಲ್ಲೇ ಹಳೆ ಕಾಲ ಬಾವಿ ಆಯ್ತು ಎಲ್ಲ ಕೆಳಗೆ ಬಿಡ್ತಿದ್ದಲ್ಲ ಏನಾಯ್ತು ಅಲ್ಲಿ ಬಾ ಇದು ಏನಾಯ್ತು ಇವು ತಾಳಪತ್ರ ಆದಂಗೆ ಅದಾವ ಇವು ಹೌದಾ ಹೌದಾ ಏನಿದು ಇವು ಹಳೆ ಕಾಲ ತಾಳಪತ್ರಗಳಿವು ನೋಡಮ್ಮ ನೋಡಮ್ಮ ಇದು ಯಾವ ಲಿಪಿಯೋ ಏನು ಕತೆ ಯಾವ ಭಾಷೆ ಅರ್ಥನೇ ಆಗೋ ನನಗೆ ಅರ್ಥ ಆಗೋಲ್ಲ ಆದ್ರೆ ಒಂದಂತೂ ನಿಜ ಇದನ್ನ ಅಲ್ಲೆಲ್ಲ ಕನ್ನಡ ವರ್ಡ್ ಎಷ್ಟದಾವ ಎಲ್ಲ ನೋಡಿ ಈಗ ಚಾ ಐತೆ ವಿ ಐತೆ ಹೌದು ಏನಪ್ಪ ಇದು ಏನು ಹಿಂಗ ಇದ್ರಾಗ ಏನಾಯ್ತು ತಿಳ್ಕೊಂಬದ್ ಹೆಂಗೆ ಇವಾಗ ಅದೇ ನನಗೆ ಗೊತ್ತಿಲ್ಲ ಇದೇನೋ ಕನ್ನಡ ಆದರೆ ಏನೋ ಹಿಂದಿ ಆದರೆ ಏನೋ ಓದ್ಬೋದು ಇದು ಹೆಂಗೆ ಅರ್ಥ ಮಾಡೋದು ಹೆಂಗೆ ಮಾಡ್ಬೇಕು ಹಂಗಾದ್ರೆ ಇವಾಗ ಗೌರ್ಮೆಂಟು ಒಂದು ವೆಬ್ಸೈಟ್ ಲಾಂಚ್ ಮಾಡೈತೆ ಅದನ್ನ ಇಂತಹ ಪುರಾತತ್ವ ಇಲ್ಲಿ ತಾಳಪತ್ರ ಶಾಸನಗಳೇನಿದ್ರೆ ಸ್ಕ್ಯಾನ್ ಮಾಡಿಬಿಟ್ರೆ ನಮ್ಗೆ ಯಾವ ಭಾಷೆದಾಗ ಬೇಕೋ ಆ ಭಾಷೆದಾಗ ಆಟೋಮೆಟಿಕ್ ಅದನ್ನ ಇರೋ ಇನ್ಫಾರ್ಮೇಶನ್ ಹೇಳ್ತೈತೆ ಅದನ್ನ ಟ್ರೈ ಮಾಡಿ ನೋಡೋಣ ಬರ್ತೀನಿ ಹಂಗಾದ್ರೆ ನೋಡ್ಬಿಡು ಸುಮ್ಮನೆ ಸ್ಕ್ಯಾನ್ ಮಾಡ್ತೀರ ಇವಾಗೆಲ್ಲ ಸ್ಕ್ಯಾನ್ ಆಗೈತೆ ಇದನ್ನ ಏನಂತ ಓದನ್ಸದ ಮತ್ತೆ ಜಲ್ದಿ ಓದಿ ತಿಳ್ಕೊಂಬಂದು ನೋಡಿ ದಿಗ್ವಿಜಯ ಪರಮಪುರಿಯ ಮರುಸ್ಥಾಪಕ ಪ್ರಜೆಗಳ ರಕ್ಷಕ ದೈವದೂತಕ ವೀರ ಶೂರ ಧೀರ ಈ ಕಂಪನ ಇದು ಕಂಪನ ರಾಜನ ಬಗ್ಗೆ ಅವನ ಯುದ್ಧದ ಬಗ್ಗೆ ಅವನ ದಿಗ್ವಿಜಯ ಸಾಧನೆಗಳ ಬಗ್ಗೆ ತಿಳಿಸಿದೆ ಇದೇನಾಯ್ತಂದ್ರೆ ಪರಮಪುರಿ ಎಂಬ ಪಟ್ಟಣ ಪರಮಪುರಿ ಸುಂದರವಾದ ಪಟ್ಟಣವಾಗಿತ್ತು. ಪಟ್ಟಣ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳು ಉತ್ತಮ ಮಳೆ ಬೆಳೆ ಫಲವತ್ತಾದ ಭೂಮಿ ವ್ಯಾಪಾರ ಎಲ್ಲವುಗಳಿಂದ ಸಂಪತ್ತಭರಿತವಾಗಿತ್ತು. ಆದರೆ ಜನರ ಜೀವನ ಅಸ್ತವ್ಯಸ್ತವಾಗಿತ್ತು. ಕಾರಣ ಈ ಪ್ರದೇಶವನ್ನು ಭೋಗಪತಿ ಎಂಬ ಜಮೀನ್ದಾರಿ ಆಳ್ವಿಕೆ ಮಾಡುತ್ತಿದ್ದ. ಈ ಜಮೀನ್ದಾರಿಯು ಜನರ ಮೇಲೆ ಇಲ್ಲ ಸಲ್ಲದ ಅಧಿಕ ತೆರಿಗೆಗಳನ್ನು ವಿಧಿಸುತ್ತಿದ್ದನು. ಈ ತೆರಿಗೆಗಳನ್ನು ಜನರು ಪಾವತಿಸದಿದ್ದರೆ ಅವರ ದವಸ ಧಾನ್ಯ ಹೊಲ ಗದ್ದೆ ಮನೆ ಎಲ್ಲವನ್ನೂ ಕಸಿದುಕೊಳ್ಳುತ್ತಿದ್ದನು. ಅವರನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತಿದ್ದ. ಇಲ್ಲಿನ ಜನರ ಹಸಿವು ರೋಗ ರುಜಿನಿಗಳಿಂದ ನರಳಿ ನರಳಿ ಸಾಯುತ್ತಿದ್ದರು. ಅವರ ಬಗ್ಗೆ ಕಿಂಚಿತ್ತೂ ಗಮನಿಸುತ್ತಿರಲಿಲ್ಲ. ಅವನು ಮಹೇಂದ್ರಗಿರಿಯ ರಾಜನ ಆಪ್ತನಾಗಿದ್ದರಿಂದ ರಾಜನ ಬೆಂಬಲವಿತ್ತು. ಅವನು ರಾಜನಿಂದ ಸಣ್ಣ ಸೈನ್ಯ ಖರೀದಿಸಿದ್ದ. ಈ ಸೈನ್ಯ ಬಲದಿಂದ ಇತಂಹ ಹೀನಾಯ ಕೃತ್ಯಗಳನ್ನು ಮಾಡುತ್ತಿದ್ದ. ಒಂದು ಸಾರಿ ಈ ಪಟ್ಟಣಕ್ಕೆ ಭೀಕರ ಬರಗಾಲ ಆವರಿಸಿತ್ತು. ಆಗ ಜನರು ತೀವ್ರ ಹಸಿವಿನಿಂದ ಕಂಗೆಟ್ಟು ಸಾಯುವ ಸ್ಥಿತಿಯಲ್ಲಿದ್ದರೂ ಕೂಡ ತೆರಿಗೆ ಪಾವತಿಸುವಂತೆ ಆಜ್ಞೆ ವಿಧಿಸಿದನು. ಇದರಿಂದ ಜನರು ಅವನ ವಿರುದ್ಧ ದಂಗೆ ಎದ್ದರು. ಆದರೆ ಅವನು ಈ ದಂಗೆಯನ್ನು ಸುಲಭವಾಗಿ ಹತ್ತಿಕ್ಕಿ ದಂಗೆ ಎದ್ದ ಜನರನ್ನು ಪಟ್ಟಣದ ಮಧ್ಯ ಬಂಧಿಸಿ ಸೈನಿಕರಿಂದ ಚಿತ್ರಹಿಂಸೆ ನೀಡಿದನು. ಮೊದಲೇ ಭೀಕರ ಬರಗಾಲ ಜೊತೆ ಇವನ ಹೀನಾಯ ಕೃತ್ಯಗಳಿಂದ ಕರುಳು ಕಿತ್ತು ಬರುವಷ್ಟು ನೋವಿದ್ದರೂ ಏನೂ ಮಾಡಲಾಗದೆ ಅಸಹಾಯಕತೆ ನಿಂತು ಮನಸ್ಸಿನಲ್ಲಿ ಇವನ ದುರಾಡಳಿತದಿಂದ ರಕ್ಷಿಸುವಂತೆ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು. ಆ ದೇವರ ದಯೆಯಿಂದ ಅಲ್ಲಿಗೆ ಅದೇ ಸಮಯಕ್ಕೆ ಎಲ್ಲಿಂದಲೋ ಒಬ್ಬ ವೀರಯೋಧ ಬಂದ. ಆ ವೀರನ ಹೆಸರು ಕಂಪಣ. ಈ ಕಂಪಣ ಅವನ ದುರಾಡಳಿತ ನೋಡಿ ಅವನ ಮೇಲೆ ಯುದ್ಧ ಸಾರಿದನು. ಕಂಪಣ ಒಬ್ಬನೇ ವೀರಾವೇಶದಿಂದ ಭೋಗಪತಿ ಸೈನ್ಯವನ್ನು ಸೋಲಿಸಿ ಅವನನ್ನು ಕೊಂದು ಅವನ ಮನೆಗೆ ಮುತ್ತಿಗೆ ಹಾಕಿ ಮನೆಯಲ್ಲಿ ಇದ್ದ ಸಂಪತ್ತು ದವಸ ಧಾನ್ಯಗಳನ್ನು ಜನರಿಗೆ ಹಂಚಿದನು. ಈ ಪಟ್ಟಣ ಬೇರೆ ಯಾರ ಅಧೀನಕ್ಕೆ ಒಳಪಡದೆ ಇರಲು ಜನರಿಗೆ ಯುದ್ಧ ಕೌಶಲ್ಯಗಳನ್ನು ಕಲಿಸಿ ಜನರಿಗೆ ಸ್ವಾತಂತ್ರ್ಯ ಬದುಕನ್ನು ಈ ವೀರಯೋಧ ನೀಡಿದನು. ಜನರು ಈ ಸಂಭ್ರಮದಲ್ಲಿರುವಾಗ ಈ ಯೋಧನು ಅಲ್ಲಿಂದ ಹೊರಡಲು ಸಿದ್ಧನಾಗುತ್ತಾನೆ. ಆದರೆ ಜನರು ಇಲ್ಲೇ ಇರುವಂತೆ ಕೇಳಿಕೊಂಡರು. ಇಲ್ಲ, ನಿಮ್ಮ ಹಾಗೆ ಇನ್ನೂ ಬಹಳಷ್ಟು ಜನರು ಬೇರೆ ಪ್ರಾಂತ್ಯಗಳಲ್ಲಿ ಸಂಕಷ್ಟದಲ್ಲಿ ಇದ್ದರೆ ಅವರಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಅವನ ಹೊರಡುವಾಗ ಇಲ್ಲಿನ ಜನರ ಬಹಳ ದುಃಖಪಟ್ಟರು. ಈ ವೀರ ಯೋಧನ ಸವಿನೆನಪಿಗಾಗಿ ಪಟ್ಟಣದಲ್ಲಿ ಅವನ ವಿಗ್ರಹ ಪ್ರತಿಷ್ಠಾಪಿಸಿ ಪೂಜಿಸಿದರು.
ಅವರ ಈ ದಿಗ್ವಿಜಯವನ್ನು ಎಲ್ಲರೂ ತಿಳಿಯುವಂತೆ ಶಿಲಾಶಾಸನದ ಜೊತೆಗೆ ತಾಳಪತ್ರಗಳನ್ನು ಸುತ್ತಮುತ್ತಲಿನ ಹಳ್ಳಿಗಳಲ್ಲೆಲ್ಲ ಹೊರಡಿಸಿದರು. ಇದು ಕಂಪಾಣನ ದಿಗ್ವಿಜಯದ ಸಾಧನ ಗಾಥೆ. ಹೀಗೆ ಭಾರತದಲ್ಲಿ ಆಗಾಗ ತಾಳಪತ್ರಗಳು, ಶಿಲಾಶಾಸನಗಳು, ವೀರಗಲ್ಲುಗಳು, ವಿಗ್ರಹಗಳು, ಸ್ಮಾರಕಗಳು ದೊರೆಯುತ್ತಿರುತ್ತವೆ. ಇವುಗಳಿಗೆ ತಮ್ಮದೇ ಆದ ಚರಿತ್ರೆ ಇರುತ್ತದೆ. ಇಂತಹವುಗಳನ್ನು ನಾವು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಆ ಚರಿತ್ರೆಯನ್ನು ತಿಳಿಸುವುದು ನಮ್ಮೆಲ್ಲರ ಕರ್ತವ್ಯ. ಕೆಲವು ಪ್ರದೇಶಗಳಲ್ಲಿ ಇಂತಹವು ಪಾಳುಬಿದ್ದ ದುಸ್ಥಿತಿಯಲ್ಲಿರುತ್ತವೆ. ಇದರ ಬಗ್ಗೆ ಸರ್ಕಾರ ಚೂರು ಗಮನ ವಹಿಸಬೇಕೆಂದು ವಿನಂತಿ. ನಾವು ಕೂಡ ನಮ್ಮ ಮಣ್ಣಿನ ಇತಿಹಾಸ, ಸಂಸ್ಕೃತಿ, ಧರ್ಮವನ್ನು ಉಳಿಸಿಕೊಳ್ಳಬೇಕು ಎನ್ನುವುದೇ ಈ ನಮ್ಮ ಕಿರುಚಿತ್ರದ ಉದ್ದೇಶವಾಗಿದೆ.